ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಘೋರ ಪಾಪಿಯಾದ ನಾನು ನಿಮ್ಮಿಂದ ದೂರ ಹೋದಾಗ ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 7 ಅದರ ಮುಂದುವರೆದ ಭಾಗ ನೀತಿಯ ಸ್ಥಾಪನೆ. ನೀತಿಯ ಕಾರ್ಯಗಳು, ಯೇಸುವಿನ ನೀತಿಯ ಕಾರ್ಯಗಳು ನಮ್ಮ ಮೂಲಕ ಹೇಗೆ ಪ್ರಕಟವಾಗುತ್ತದೆ ಎಂಬುದನ್ನು ನಿನ್ನೆ ದಿನ ಧ್ಯಾನಿಸಿದೆವು. ಇವತ್ತು ಅದರ ಮುಂದುವರೆದ ಭಾಗ ವಚನ 11. ನ್ಯಾಯಕ್ಕನುಸಾರ ತೀರ್ಪು ನೀಡುವಂತವನು ದೇವನು, ದುರುಳರ ಮೇಲೆ ದಿನ ಬಿಡದೆ ಕೋಪ ಉಳ್ಳವನು ಆತನು. ನ್ಯಾಯಕ್ಕೆ ಅನುಗುಣವಾಗಿ ತೀರ್ಪು ಕೊಡುವ ದೇವರು ನಮ್ಮ ದೇವರು. ಪಕ್ಷಪಾತಿಯಲ್ಲ, ನ್ಯಾಯಕ್ಕನುಗುಣವಾಗಿ ತೀರ್ಪು ಕೊಡುವವರಾಗಿದ್ದಾರೆ. 1 ಪೇತ್ರ 1ನೇ ಅಧ್ಯಾಯ ವಚನ 17. ನೀವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರನ್ನು ಅಪ್ಪಾ ತಂದೆಯೇ ಎಂದು ಬೋಧಿಸುತ್ತೀರಿ. ಅವರು ಪಕ್ಷಪಾತಿಯಲ್ಲ. ಮನುಷ್ಯ ಮುಖ ನೋಡಿ ಮಣೆ ಹಾಕಬಹುದು, ಮನುಷ್ಯ ಮುಖ ನೋಡಿ ಮುಖಸ್ತುತಿ ಮಾಡಬಹುದು, ಆದರೆ ದೇವರು ಮುಖ ದಾಕ್ಷಿಣ್ಯವಿಲ್ಲದೆ ತೀರ್ಪು ನೀಡುವವರಾಗಿದ್ದಾರೆ. ಅವರು ಪಕ್ಷಪಾತಿ ಅಲ್ಲ, ಎಲ್ಲರಿಗೂ ಅವರವರ ಕೃತ್ಯಗಳಿಗೆ ತಕ್ಕಂತೆ ನ್ಯಾಯ ತೀರ್ಪು ನೀಡುವರು. ಆದುದರಿಂದ ನಿಮ್ಮ ಇಹಲೋಕದ ಜೀವನ ಯಾತ್ರೆಯನ್ನು ಭಯಭಕ್ತಿಯಿಂದ ಸಾಗಿಸಿರಿ. ದೇವರು ಪಕ್ಷಪಾತಿಯಲ್ಲ, ಅವರವರು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ನೀಡುವವರಾಗಿದ್ದಾರೆ. ರೋಮ 2 ವಚನ 6 ಮೇಲ್ಪಟ್ಟು ನಾವು 7ರಿಂದ ನೋಡುವುದಾದರೆ, ಸತ್ಕಾರ್ಯಗಳನ್ನು ಅರಸುತ್ತಾ ಸತ್ಕಾರ್ಯಗಳನ್ನು ಕೈಗೊಳ್ಳುವವನು ದೇವರಿಂದ ಸತ್ಫಲವನ್ನ ಪಡೆದುಕೊಳ್ಳುತ್ತಾನೆ. ದುರ್ಮಾರ್ಗವನ್ನ ಅರಸುತ್ತಾ ದುಷ್ಟ ಕಾರ್ಯಗಳಲ್ಲಿ ಮಗ್ನನಾಗಿರುವವನು ಅದಕ್ಕೆ ತಕ್ಕ ಪ್ರತಿಫಲವನ್ನ ಪಡೆದುಕೊಳ್ಳುತ್ತಾನೆ. ದೇವರು ಪಕ್ಷಪಾತಿಯಲ್ಲ. ನಮ್ಮ ಕೈ ಕೃತ್ಯಗಳೇ ನಮಗೆ ಪ್ರತಿಫಲವನ್ನ ತಂದುಕೊಡುತ್ತದೆ. ನೀನು ಒಳ್ಳೆಯದನ್ನು ಮಾಡಿದ್ದೆ ಆದರೆ ನಿನಗೆ ಒಳ್ಳೆಯದು ಪ್ರತಿಫಲವಾಗಿ ಬರುತ್ತದೆ. ನೀನು ಕೆಟ್ಟದ್ದನ್ನು ಮಾಡಿದೆ ಆದರೆ ಕೆಟ್ಟದ್ದು ನಿನಗೆ ಪ್ರತಿಫಲವಾಗಿ ಬರುತ್ತದೆ. ವೆರಿ ಸಿಂಪಲ್. ಆದ ಕಾರಣ ಇಹಲೋಕದ ಜೀವನ ಯಾತ್ರೆಯನ್ನು ಅತ್ಯಂತ ದೈವ ಭಯಭಕ್ತಿಯಿಂದ ನಾವು ಸಾಗಿಸಬೇಕಾಗಿದೆ. ತೀಡುವನು ಕತ್ತಿಯನು, ಹೂಡುವನು ಬಾಣವನು, ಪಡೆಯದಿರೆ ದುರುಳನು ಮನಪರಿವರ್ತನೆಯನು. ದುರ್ಮಾರ್ಗಿಗಳು ಮನಪರಿವರ್ತನೆಯನ್ನು ಹೊಂದುವುದಕ್ಕಾಗಿ ದೇವರು ಅವಕಾಶವನ್ನ ಮಾಡಿಕೊಡುವಾಗ ಅದನ್ನು ಸ್ವೀಕರಿಸಿ ಅವರು ಪರಿವರ್ತನೆ ಆಗಬೇಕು. ಸೇರಿಸಿಟ್ಟಿರುವನಾತ ಮಾರಕಾಸ್ತ್ರಗಳನ್ನು, ಗುರಿಯಿಟ್ಟು ನಿಂತಿರುವನು ಅಗ್ನಿ ಬಾಣಗಳನ್ನು. ದುಷ್ಟನು ತನ್ನ ದುರ್ನಡತೆಯನ್ನು ಬಿಟ್ಟು ಬಿಡದಿದ್ದರೆ ದೇವರ ಕೋಪಾಗ್ನಿಗೆ ಗುರಿಯಾಗುತ್ತಾರೆ. ಆದ ಕಾರಣ ತನ್ನ ಅಗ್ನಿಯನ್ನು ಸಿದ್ಧ ಮಾಡಿಟ್ಟಿಯನು, ಬಾಣಗಳನ್ನು ಸಿದ್ಧ ಮಾಡಿಟ್ಟಿಯನು. ದೇವರು ಕಾಲಾವಕಾಶವನ್ನು ಕೊಡುವಾಗ ದುಷ್ಟನು ತನ್ನ ದುರಾಲೋಚನೆಯನ್ನು, ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಿಡಲಿ. ಆಗ ದೇವರು ಮಹಾಕೃಪೆಯಿಂದ ಅವರನ್ನು ಕ್ಷಮಿಸಿ ಆಶೀರ್ವದಿಸುವರು. 14ನೇ ವಚನ. ಕೇಡನು ಹಡೆಯಲು ದುರುಳನು ಪಡುವ ಬೇನೆಯನ್ನು ನೋಡು, ಹಾನಿಯ ಹಡೆವನೆಂದೆಣಿಸಿ ಶೂನ್ಯವ ಹೆರುವುದ ನೋಡು. ಕೇಡು ಮಾಡುವುದಕ್ಕಾಗಿ ದುರುಳನು ಕಷ್ಟಪಡ್ತಾನೆ. ಅವನಿಗೆ ಗೊತ್ತು ತಾನು ಮಾಡುತ್ತಿರುವುದು ಪರರಿಗೆ ಕೇಡು. ಆ ಕೇಡಿನಿಂದ ತನಗೆ ಒಳಿತಾಗುವುದಿಲ್ಲ ಎಂದು ಗೊತ್ತಿಲ್ಲದಿದ್ದರು, ಹಾನಿಯನ್ನ ಪಡೆಯುತ್ತೇನೆಂದು ಗೊತ್ತಿದ್ದರೂ ಕೇಡನ್ನ ಮಾಡಲು ಅವರು ಆತುರ ಪಡುತ್ತಾರೆ. ಗುಣಿಯನ್ನು ತೋಡಿದನು, ಮಣ್ಣನ್ನು ಹೊರದೂಡಿದನು, ತೋಡಿದ ಗುಣಿಯಲ್ಲಿ ತಾನೇ ತಟ್ಟನೆ ಬೀಳುವನು. ಕೇಡು ಮಾಡುವವರು ಅಷ್ಟು ಅದರಲ್ಲಿ ಕಠಿಣರಾಗಿರುತ್ತಾರೆ. ಪರರಿಗಾಗಿ ಗುಣಿಯನ್ನು ತೋಡುವವನು, ಹಳ್ಳವನ್ನು ತೋಡುವವನು ತಾನೇ ಆ ಗುಣಿಯಲ್ಲಿ ಬಿದ್ದು ಬಿಡುವನು. ತಾನು ಮಾಡಿದ ಕುತಂತ್ರ ತನ್ನ ತಲೆಗೆ ಗಂಡಾಂತರ, ತಾನು ಕೊಟ್ಟ ಉಪದ್ರವ ತನ್ನ ಬುರುಡೆಗೆ ಅವಾಂತರ. ತಾನು ಮಾಡಿದ ಕುತಂತ್ರ ಪರರ ವಿಷಯದ ಕುರಿತು, ಪರರ ಕುಟುಂಬವನ್ನು ಹಾಳು ಮಾಡಲು, ಪರರ ಜೀವಿತವನ್ನ ನಾಶ ಮಾಡಲು, ಪರರ ಹೆಸರನ್ನ ಹಾಳು ಮಾಡಲು, ಪರರಿಗೆ ಕುತಂತ್ರ ಹೂಡುವಾಗ ಆ ಬಲೆಗೆ ತಾನೇ ಸಿಕ್ಕಿ ಹಾಕಿಕೊಳ್ಳುತ್ತಾನೆ.
ತಾನು ಕೊಟ್ಟ ಉಪದ್ರವ, ಪರರಿಗೆ ಕೊಡುವ ಉಪದ್ರವ ಅವರಿಗೆ ಹಿಂದಿರುಗಿ ಬರುತ್ತದೆ. ಜ್ಞಾನೋಕ್ತಿಗಳ ಗ್ರಂಥ 26ನೇ ಅಧ್ಯಾಯ ವಚನ 27ರಲ್ಲಿ, ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು, ಹೊರಳಿಸುವವನ ಮೇಲೆ ಗುಂಡು ಹೊರಳುವುದು. ಸೊ ಪರರಿಗೆ ಹಳ್ಳ ತೋಡಬೇಡಿ, ಪರರಿಗೆ ಗುಂಡಿ ತೋಡಬೇಡಿ, ಪರರ ನಾಶನಕ್ಕೆ ಕುತಂತ್ರಗಳನ್ನು, ಪ್ಲಾನ್ಗಳನ್ನು ಮಾಡಬೇಡಿ. ದೇವರ ವಾಕ್ಯ ಹೇಳುತ್ತೆ, ಪರರಿಗಾಗಿ ನೀವು ಏನು ಮಾಡುತ್ತೀರೋ ಅದೇ ಅಳತೆಯಲ್ಲಿ ನಿಮಗೆ ಹಿಂದಿರುಗಿಸಿ ಕೊಡಲಾಗುವುದು. ಇವತ್ತು ಪರರಿಗೆ ನಾವು ಒಳಿತನ್ನು ಮಾಡಿದ್ದೆ ಆದರೆ ಆ ಒಳಿತು ನಮಗೆ ಹಿಂದಿರುಗಿ ಬರುತ್ತದೆ. ಉಪದೇಶಕನ ಗ್ರಂಥ 10ನೇ ಅಧ್ಯಾಯ ವಚನ 8, ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬೀಳುವನು, ಗೋಡೆ ಒಡೆಯುವವನನ್ನು ಹಾವು ಕಡಿಯುವುದು, ಬಂಡೆ ಸೀಳುವವನು ಬಂಡೆಯಿಂದಲೇ ಗಾಯಗೊಳ್ಳುವನು, ಮರ ಕಡಿಯುವವನು ಅದರಿಂದಲೇ ಅಪಾಯಕ್ಕೆ ಗುರಿಯಾಗುವವನು. ತಾನು ತೋಡಿದ ಹಳ್ಳದಲ್ಲಿ ತಾನೇ ಬೀಳುವನು. ಮರ ಕಡಿಯುವವನೆಂದರೇನು? ತನಗೆ ನೆರಳು ಕೊಟ್ಟ ಮರ, ತನಗೆ ಫಲವನ್ನು ಕೊಟ್ಟ ಮರ, ತನ್ನ ಜೀವನಕ್ಕೆ ಆಧಾರವಾಗಿದ್ದ ಮರ, ಆ ಮರವನ್ನೇ ಕಡಿಯಲು ಹೋಗುವಾಗ ಅವನು ನಾಶವಾಗಿ ಹೋಗುವನು. ಉಂಡ ಮನೆಗೆ ದ್ರೋಹ ಬಗೆಯುವವನು, ಯೇಸು ಹೇಳಿದ್ರಲ್ಲ ಯೂದನ ಕುರಿತು, ಉಂಡ ಮನೆಗೆ ದ್ರೋಹ ಬಗೆಯುವವನ ಗತಿ ಏನೆಂದು ಹೇಳಲಿ? ಅಯ್ಯೋ, ಅವನು ಹುಟ್ಟದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ಇದೆಲ್ಲ ನಮಗೆ ಒಂದು ಮುನ್ನೆಚ್ಚರಿಕೆ. ಪರರಿಗೆ ಕೇಡು ಮಾಡಬೇಡಿ, ಕೇಡು ಮಾಡಬೇಕಾಗಿ ಬಂದರೂ ಒಳಿತನ್ನು ಅವರಿಗೆ ಮಾಡಿ. ಇದನ್ನೇ ಸಂತ ಪೌಲ ಬಹಳ ಅದ್ಭುತಕರವಾಗಿ ಹೇಳುವ ಮಾತು. ನಿನ್ನ ಶತ್ರು ಹಸಿದಿದ್ದರೆ ಉಣಲು ಬಡಿಸು, ಬಾಯಾರಿದ್ದರೆ ನೀರು ಕೊಡು. ಹೀಗೆ ಮಾಡುವಾಗ ಅವರ ತಲೆಯ ಮೇಲೆ ಕೆಂಡ ಸುರಿದಂತಾಗುವುದು. ಕೇಡಿಗೆ ಕೇಡನ್ನ ಒಳಿತಿನಿಂದ ನೀವು ಜಯಿಸಿರಿ ಎಂಬುದಾಗಿ. ತಾನು ಮಾಡಿದ ಕುತಂತ್ರ ತನ್ನ ತಲೆಗೆ ಗಂಡಾಂತರ. ತಾನು ಕೊಟ್ಟ ಉಪದ್ರವ, ಬೇರೆಯವರಿಗೆ ನಾವು ಕೊಡುವ ಉಪದ್ರವ, ಹಿಂಸೆ, ಮಾನಸಿಕ ವೇದನೆ, ಕಷ್ಟ ತನ್ನ ಬರುಡೆಗೆ ಅವಾಂತರ. ಇದನ್ನು ಓದುವಾಗ ನನಗೆ ನೆನಪಾದದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವ ಒಂದು ಘಟನೆ. ಸಾಧಾರಣ ನಾನು ಬೈಬಲ್ ರೆಫರೆನ್ಸೇ ಹೇಳ್ತೇನೆ. ಎಸ್ತೇರಳ ಗ್ರಂಥ 7ನೇ ಅಧ್ಯಾಯ ವಚನ 10, 11, 9. ಇದಲ್ಲದೆ ಅರಸನ ಸೀಮೆಯಲ್ಲಿದ್ದ ಕಂಚುಕಿಗಳಲ್ಲೊಬ್ಬನಾದ ಹರ್ಬೋನನು, ಇಗೋ, ಅರಸನ ಪ್ರಾಣವನ್ನು ರಕ್ಷಿಸಲು ಸಮಾಚಾರವನ್ನು ತಿಳಿಸಿದ ಮೊರ್ದೆಕೈಯನ್ನು ಕೊಲ್ಲುವುದಕ್ಕಾಗಿ ಹಾಮಾನನು ಸಿದ್ಧ ಮಾಡಿದ 22 ಮೀಟರ್ ಎತ್ತರದ ನೇಣುಗಂಬವಿದೆಯಲ್ಲ ಎನ್ನಲು ಅರಸನು, ಇವನನ್ನು ಅದಕ್ಕೆ ನೇತು ಹಾಕಿರಿ ಎಂದು ಆಜ್ಞಾಪಿಸಿದನು. ಮೊರ್ದೆಕೈಗೋಸ್ಕರ ಹಾಮಾನನು ಸಿದ್ಧ ಮಾಡಿದ್ದ ಅದೇ ನೇಣುಗಂಬಕ್ಕೆ ಹಾಮಾನನನ್ನು ಏರಿಸಲಾಯಿತು. ತಾನು ತೋಡಿದ ಹಳ್ಳ, ತಾನು ತೋಡಿದ ಗುಂಡಿಗೆ ತಾನೇ ಬಿದ್ದು ನಾಶನವಾಗುವನು. ಅದೇ ಎಸ್ತೇರಳ ಗ್ರಂಥ 10ನೇ ಅಧ್ಯಾಯ 9ನೇ ಅಧ್ಯಾಯ ವಚನ 25. ಈ ವಿಷಯ ಅರಸನ ಕಿವಿಗೆ ಬಿದ್ದಾಗ ಅವನು, ಹಾಮಾನನು ಯಹೂದ್ಯರ ವಿರುದ್ಧ ಯೋಚಿಸಿದ ಕೇಡು ಅವನ ತಲೆಯ ಮೇಲೆಯೇ ಬರಲಿ, ಅವನನ್ನು ಅವನ ಮಕ್ಕಳನ್ನು ಗಲ್ಲಿಗೇರಿಸಿರಿ. ತನ್ನ ಮೊರ್ದೆಕೈಗೆ ವಿರುದ್ಧವಾಗಿ ಅವನು ಮಾಡಿದ ಆಲೋಚನೆ ಅವನ ತಲೆಗೆ ಬರಲಿ, ಅವನನ್ನು ಅವನ ಮಕ್ಕಳನ್ನು ಗಲ್ಲಿಗೇರಿಸಿರಿ. 16, ತಾನು ಮಾಡಿದ ಕುತಂತ್ರ ತನ್ನ ತಲೆಗೆ ಗಂಡಾಂತರ, ತಾನು ಕೊಟ್ಟ ಉಪದ್ರವ ತನ್ನ ಬುರುಡೆಗೆ ಅವಾಂತರ. ಮೊರ್ದೆಕೈಗೆ ಕೊಟ್ಟ ಉಪದ್ರವ ಹಾಮಾನ ಮತ್ತು ಅವರ ಮಕ್ಕಳನ್ನು ನಾಶ ಮಾಡಿತು. ಸತ್ಯ ಸ್ವರೂಪನಾದ ಸ್ವಾಮಿಗೆ ನನ್ನ ವಂದನೆ, ಪರಾತ್ಪರ ಪ್ರಭುವಿನ ನಾಮಕ್ಕೆ ಸ್ತುತಿ ಸಂಕೀರ್ತನೆ. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಮಗನೇ, ನಿನ್ನ ತಂದೆಯ ಬೋಧನೆಗೆ ಕಿವಿಗೊಡು, ಜ್ಞಾನವನ್ನು ತಿರಸ್ಕರಿಸಬೇಡ. ಮೂರ್ಖರಿಗಾದರೂ ಜ್ಞಾನ, ಶಿಸ್ತು ಎಂದರೆ ತಾತ್ಸಾರ, ಆದರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ದೇವರ ಜ್ಞಾನ ಸುಜ್ಞಾನದ ಮೂಲವಾಗಿದೆ. ಈ ಜ್ಞಾನವನ್ನು ದೇವರು ನಮಗೆ ಕೊಡುತ್ತಿರುವುದು ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಲು. ಪರರಿಗೆ ಕೇಡು ಬಗೆಯಬೇಡಿರಿ,
ಪರರಿಗೆ ಏನು ಮಾಡುತ್ತೀರೋ ಅದೇ ನಮಗೆ ಹಿಂದಿರುಗಿಸಿ ಕೊಡಲಾಗುವುದು. ಪರರಿಗೆ ಕೊಡುವಾಗ ಅಳತೆಯಲ್ಲಿ ಪೂರ್ತಿಯಾಗಿ ಕೊಡಿರಿ, ಅದುಮಿ ತುಂಬಿ ಕುಲುಕಿ ಕೊಡಿರಿ, ಅದೇ ಅಳತೆಯಲ್ಲಿ ನಿಮಗೆ ಹಿಂದಿರುಗಿಸಿ ಕೊಡಲಾಗುವುದು. ಇವತ್ತು ಪರರಿಗೆ ಹಳ್ಳವನ್ನು ತೋಡುವಾಗ ಹಳ್ಳದಲ್ಲಿ ನಾವೇ ಬಿದ್ದು ಹೋಗುತ್ತೇವೆ ಎಂಬ ಸತ್ಯವನ್ನು ಅರಿತಿರುವ ನಾವು, ಪರರಿಗೆ ಉಪದ್ರವ ಮಾಡಿದರೆ ಆ ಉಪದ್ರವ ನಮ್ಮ ತಲೆಗೆ ಗಂಡಾಂತರ, ನಮ್ಮ ಕುಟುಂಬಕ್ಕೆ ನಾಶನವನ್ನು ತಂದು ಕೊಡುತ್ತದೆ ಎಂಬ ಸತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಯೇಸುವೆ, ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಶುದ್ಧ ಮಾಡಿರಿ, ಶತ್ರುಗಳನ್ನು ಪೂರ್ಣ ಹೃದಯದಿಂದ ಕ್ಷಮಿಸುತ್ತೇವೆ. ಅವರೇನು ಮಾಡುತ್ತಿದ್ದಾರೆ ಎಂದು ಅವರಿಗೆ ಗೊತ್ತಿಲ್ಲ. ಯೇಸುವಿನ ನಾಮದಲ್ಲಿ ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರುವ ಎಲ್ಲ ಶತ್ರುಗಳ ಆಲೋಚನೆಗಳು ನಿಷ್ಕ್ರಿಯವಾಗಲಿ. ಯೇಸುವಿನ ನಾಮದಲ್ಲಿ ನಮ್ಮ ಶತ್ರುಗಳನ್ನು ಕ್ಷಮಿಸಿ ಅವರನ್ನು ಆಶೀರ್ವದಿಸುತ್ತೇವೆ. ದೇವರು ಅವರನ್ನು ಆಶೀರ್ವದಿಸಲಿ, ಅವರನ್ನು ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸಲಿ, ಅವರ ಎಲ್ಲ ಆಸೆ ಆಕಾಂಕ್ಷೆಗಳು ನೆರವೇರಲಿ. ದೇವರು ಪಕ್ಷಪಾತಿ ಅಲ್ಲ, ಅವರು ಮುಖದಾಕ್ಷಿಣ್ಯ ಮಾಡದೆ ನ್ಯಾಯ ತೀರ್ಪು ಕೊಡುವ ದೇವರು. ದೇವರ ನ್ಯಾಯ ನೀತಿಗನುಸಾರವಾಗಿ ಜೀವಿಸುವ ಕೃಪೆ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಇಂದಿನ ಕೀರ್ತನೆ ನಮಗೆ ಒಳ್ಳೆಯ ಸುಜ್ಞಾನ ಬೋಧನೆ. ಪರರಿಗೆ ಕೇಡು ಬಗೆಯಬೇಡಿರಿ. ಪರರಿಗೆ ನಾವೇನು ಮಾಡುತ್ತೇವೋ ಅದೇ ನಮಗೆ ಹಿಂದಿರುಗಿ ಬರುವುದು. ಸಾಧ್ಯವಾದಷ್ಟು ಪರರನ್ನು ಕ್ಷಮಿಸೋಣ, ಆಶೀರ್ವದಿಸೋಣ, ಪ್ರೀತಿಸೋಣ. ನಮ್ಮ ಕೈಲಾದಷ್ಟು ಒಳ್ಳೆಯದನ್ನು ಅವರಿಗೆ ಮಾಡೋಣ. ನಾವು ಒಳ್ಳೆಯದನ್ನು ಮಾಡುವಾಗ ಅದೇ ನಮಗೆ ಯೇಸು ನಾಮದಲ್ಲಿ ಹಿಂದಿರುಗಿ ಬರುತ್ತದೆ. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.